ಭೇಟಿ ಮಾಡಿ ಮುಂದಿನ ವಿಧಾನಸಭೆಯಲ್ಲಿ ನಾವು JDS ಸೇರ್ಪಡೆ ಆಗ್ತೀವಿ, 10 ಜನ ಟಿಕೆಟ್ ಕೊಡಿ ನಮಗೆ, ನಾನು ಗೆಲ್ಸ್ಕೊಂಡ್ಬರ್ತೀನಿ ಅಂತ ಒಂದು ಮಾತುಕತೆ ನಡೆದಿದೆ ಸರ್. ಅಲ್ಲ, ನೀವು ಭೇಟಿ ಮಾಡಿದ್ದೀರಾ ಸರ್? ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಭೇಟಿ ಮಾಡಿ. ಗೊತ್ತಿಲ್ಲಪ್ಪ, ವಿಚಾರ ಗೊತ್ತಿಲ್ಲ ನನಗೆ. ಅವ್ರು ಭೇಟಿ ಮಾಡೋದು ತಿಳ್ಕೊಂಡು ಮಾತಾಡ್ತಿದ್ದಾರೆ. ಮತ್ತೆ ಸರ್, ಈಗ ಡೆಲ್ಲಿಗೆ ಹೋಗಿದ್ದಾರೆ ಶಾಸಕರು, ನೀವು ನಿಮ್ಮ ತಂಡ ಹೋಗಿಲ್ಲ ಸರ್? ಇಲ್ಲ, ನಮಗೆ ಅವರು ಡೆಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನನಗೆ ಅಂಬೇಡ್ಕರ್ ಜಯಂತಿ ಇದೆ, ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ. ಬಹುಶಃ ಹೋದ್ರೆ ನಾವು ನಾಳೆ ಹೋಗ್ತೀವಿ, ನಾಳೆ ಹೋಗುವಂಥ ಸಂದರ್ಭ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಎಷ್ಟು ಜನ ಹೋಗ್ತಾ ಇದ್ದೀರಾ ಸರ್ ನೀವು? ನಾವು ಎಷ್ಟು ಜನ ಅಂತ ಗೊತ್ತಿಲ್ಲ, ಅವ್ರು ಅಲ್ಲಿ ಹೋಗವ್ರೆ. ಈಗ ಎಷ್ಟು ಜನ ಹೋಗಿಲ್ಲ ಅಂತ ನೋಡಿಕೊಂಡು ನಾವು ಮಾತಾಡ್ಕೊಂಡು ಹೋಗ್ತೀವಿ. ಏನು ಸರ್ ಚರ್ಚೆ? ಏನಿಲ್ಲ, ಮಂತ್ರಿಮಂಡಲದಲ್ಲಿ ಸೀನಿಯರ್ಸ್ಗಳಿಗೆ ಅವಕಾಶ ಮಾಡಿಕೊಡಿ ಸಾಕು. ಈಗ ಮಾಡಿರೋರಿಗೆ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ. 2.5 ವರ್ಷ 3 ವರ್ಷ ಆಗಿದೆ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಸೀನಿಯರ್ಸ್ ಕೇಳಕ್ ಹೋಗ್ತಾರೆ. ಇದು 2.5 ವರ್ಷ ನಿಮಗೆ ಮಾತುಕತೆ ಈಗ ಕೊಡಿಯೋದು ನಾವು ಕೇಳ್ತಾ ಇದ್ದೀವಿ. ಆ ವಿಚಾರಗಳು ಮುಖ್ಯಮಂತ್ರಿ ಸ್ಥಾನ ಎಲ್ಲನೂ ಇದು ಈಗ ಏನು ಗೊಂದಲ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಆ ಗೊಂದಲಕ್ಕೊಂದು ಇತಿಷ್ಠೆ ಆಡಿ ಅಂತ ಕೇಳ್ಬೋದು. ಸರ್, ನೀವು ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ದೀರಾ, ಈಗ ಸಿಎಂ ಅವರ ಸಲಹೆಗಾರರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ರೆ ಅದು ಬಾಲಕೃಷ್ಣ ಮಾಡಿದ್ರು ತಲೆದಂಡ ಆಯ್ತದೆ, ಸಿದ್ದರಾಮಯ್ಯ ಅವ್ರು ಮಾಡಿದ್ರು ತಲೆದಂಡ ಆಯ್ತದೆ, DK ಶಿವಕುಮಾರ್ ಮಾಡಿದ್ರು ತಲೆದಂಡ ಮಾಡಿದ್ರೆ ಉಪಚುನಾವಣೆ ಫಲಿತಾಂಶದ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು 2 ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಸರ್. ಈಗ ಕೇರಳ ಮತ್ತೆ ಮತ ಪೆಟ್ಟಿ ಓಪನ್ ಆದ್ಮೇಲೆ ಗೊತ್ತಾಯ್ತದೆ ಏನಾಗದೆ ಅಂತ. ಬಟ್ ಈಗಂತೂ ನಮಗೆ ಗೊತ್ತಿರೋ ನಮಗಿರೋ ಮಾಹಿತಿ ಪ್ರಕಾರ ಎಲ್ಲ ಕೂಡ ಮಾಡಿದ್ದಾರೆ ಅಂತ. ಒಂದು 10% ಬೇರೆ ಏರುಪೇರು ಆಗಿದೆ, ಆದರೆ ಬಾಕಿಯವರೆಲ್ಲ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಈಗ ಕೇರಳ ಚುನಾವಣೆ ಜವಾಬ್ದಾರಿ ಕೊಟ್ಟಿದೆ ಸರ್. ಕೇರಳ ಚುನಾವಣೆಗೂ ಕರ್ನಾಟಕ ಚುನಾವಣೆಗೂ ಯಾವ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ರೀತಿ? ಅಲ್ಲೆಲ್ಲ ಫ್ರೀ ಚುನಾವಣೆ, ಅಲ್ಲಿ ಕಸ ಗುಡಿಸೋರು ಎಲೆಕ್ಷನ್ ನಿಂತ್ಕೊತಾರೆ, ಏನು ವೆಟ್ರನರಿ ನರ್ಸ್ಗಳು ಎಲೆಕ್ಷನ್ ನಿಂತ್ಕೊತಾರೆ. ಅಂಥ ಸನ್ನಿವೇಶ ಇಲ್ಲಂಗೆ ಆಯ್ತದ ಕರ್ನಾಟಕದಲ್ಲಿ? ಬಡವ್ರ ಮಕ್ಕಳೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಎಲೆಕ್ಷನ್ ಮಾಡವ್ರೆ. ನಾನು ಹೋಗಿದ್ದಂಥ ವ್ಯಕ್ತಿ ಒಂದು ಸಾಮಾನ್ಯ ಒಂದು ಚಿಕ್ಕ ಮನೇಲಿ ಇರ್ತಕ್ಕಂಥದ್ದು, ಒಂದೇ ಒಂದು ಬೆಡ್ರೂಮು, ಒಂದೇ ಅಡುಗೆ ಮನೆ, ಒಂದೇ ಹಾಲ್ ಇರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿ 2 ಬಾರಿ ಗೆಲ್ಸವ್ರೆ ಅವ್ರ ಚುನಾವಣಾ ವೆಚ್ಚ 2 ಕೋಟಿ. ಅವ್ರ ಚುನಾವಣಾ ವೆಚ್ಚ, ನಮ್ಮ ಚುನಾವಣಾ ವೆಚ್ಚ ಅದರ 10 ಪಟ್ಟು. ಫಲಿತಾಂಶ ಮುಖ್ಯಮಂತ್ರಿ ಆಗ್ತಾರೆ, ಅದೇ ಕೇಳಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನಾವೇ ರೆಡಿ ಇದ್ದೀವಿ. 25 ತಾರೀಕು ನಮ್ಮ ಅಧ್ಯಕ್ಷರು ಫಿಕ್ಸ್ ಮಾಡೋರು. ತೊಂದರೆ ಇಲ್ಲ, ಅಂಕಿಅಂಶ ತಗೊಂಡು ಅವರು ಬರಲಿ, ನಾವು ಬರ್ತೀವಿ. ದಾಖಲೆಗಳೊಂದಿಗೆ ನೀವು ಬರ್ತೀರಿ, ಅವರು ದಾಖಲೆಗಳೊಂದಿಗೆ. ನಮ್ಮ ಹತ್ರ ಏನು ದಾಖಲೆ ಇಲ್ಲ, ಅವ್ರು ತಾನೇ ಟೀಕೆ ಮಾಡ್ತಾರ ಹತ್ರ ದಾಖಲೆ ಇಟ್ಕೋಬೇಕು. ನಮ್ಮ ಹತ್ರ ಏನು ದಾಖಲೆ ಇಲ್ಲ, ತಗೊಬಂದು ತೋರಿಸ್ತೀವಿ ಆ ದಾಖಲೆಗಳನ್ನ. ನೋಡಪ್ಪ, ಇದು ದಾಖಲೆ ಇರೋದೇ, ನೀವು ಒಪ್ಕೋಬೇಕು ಅಂತ. ತಪ್ಪು ಮಾಡಿದ್ರೆ ಒಪ್ಕೋತೀವಿ, ಇಲ್ಲದೆ ಇದ್ರೆ ಹೇಳ್ತೀವಿ. ಅವ್ರು ತಪ್ಪು ಮಾಡಿ ಒಪ್ಕೊಂಡು ಇನ್ನು ಮುಂದೆ ನಾವು ಇಂಥ ಚಿಲ್ಲರೆ ಮಾತುಗಳನ್ನ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಪ್ರತಿಮೆ ಮತ್ತೆ ಹಾಸ್ಪಿಟಲ್ ವಿಚಾರ ಇರುತ್ತೆ ಸರ್. ಅವ್ರು ಏನೇನು ಚರ್ಚೆ ಮಾಡಕ್ಕೆ ರೆಡಿ ಅವರೋ ಅದೆಲ್ಲ ಚರ್ಚೆ ಮಾಡ್ತೀವಿ ಸರ್. ಏನಂದ್ರೆ ಪ್ರಮುಖವಾಗಿ ನನ್ನ ನನ್ನ ಕುಟುಂಬದ ವೈಯಕ್ತಿಕವಾಗಿ ಮಾತಾಡೋರಲ್ಲ, ಅದು ತೀರ್ಮಾನ ಆಗುತ್ತೆ ಸರ್. ನಿಮ್ಮ ಪಕ್ಷದ ಮುಖಂಡರು ಮತ್ತು JDS ಪಕ್ಷದ ಮುಖಂಡರು ರಾಜಕೀಯ ಚರ್ಚೆ ಬಿಟ್ಟು ವೈಯಕ್ತಿಕ ಚರ್ಚೆವಾಗಿ ಜಾಸ್ತಿ ಮಾತಾಡ್ತಾರೆ. ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಇಚ್ಛೆ. ಅಲ್ಲ, ಇಲ್ಲಿ ಸಾರ್ವಜನಿಕರು ಗೊಂದಲ ಸೃಷ್ಟಿ ಮಾಡ್ತಾರೆ. ಗೊಂದಲ ಮಾಡ್ಕೊತೀರಾ ಸಾರ್ವಜನಿಕರು ಸರ್? ನೀವೇನು ಸಾರ್ವಜನಿಕರಾಗಿ ಗೊಂದಲ ಮಾಡ್ಕೊತಾರೆ? ಸಾರ್ವಜನಿಕರು ಗೊಂದಲ ಆಗುತ್ತೆ ಸರ್. ನಾಳೆ ಏನೋ ಗಲಭೆಯಾಗಿ ಯಾರನ್ನ ಇವಾಗ ಆದ್ರೆ ಚರ್ಚೆಗೆ ಯಾರು ಮೂಲಭೂತ ಕಾರಣ ಆಯ್ತಾರೆ ಅವ್ರ ಮೇಲೆ ಕ್ರಮ ತಗೊಂತಾರೆ. ಅಲ್ಲ, ನಿಮ್ಮ ಪಕ್ಷದ ಮುಖಂಡರಿಗೆ ಸರ್, ಒಂದು ನಿಮಿಷ, ನಿಮ್ಮ ಪಕ್ಷದ ಮುಖಂಡರಿಗೆ ಏನು ಹೇಳ್ತೀರಾ ಸರ್? ನಾವು ಮಾಡಬೇಡಿ ಅಂತ ಹೇಳಿದ್ದೀವಿ. ನಾವು ಕೃಷ್ಣಮೂರ್ತಿ ಅವ್ರಿಗೂ ಹೇಳೋದು, ನೀವು ಯಾಕ್ರಿ ಅವ್ರ ಲೆವೆಲ್ಗೆ ಮಾತಾಡ್ತೀರಾ, ಅವೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳೋದು. ಆದರೂ ಅವ್ರು ಮಾತಾಡ್ಬಿಟ್ಟು ನಾವು ಹೇಳ್ದು, ನೀವೆಲ್ಲ ಸಹಾಯ ಮಾಡಿದರೆ, ನಿಮ್ಮ ಸಹಾಯ ಪಡೆದಿರೋರೆ, ನಿಮ್ಮ ಅನುಕೂಲ ಪಡ್ಕೊಂಡ್ರೆ, ನಿಮಗೆಲ್ಲ ತಿರುಗಂಡು ಮಾತಾಡ್ತವ್ರೆ, ನೀವು ಯಾಕೆ ಅವ್ರ ಹತ್ರ ಹೋಗಿ ಮಾತಾಡ್ತೀರ, ಮಾತಾಡಬೇಡಿ ಅಂತ ಅವ್ರಿಗೆ ಮಾತಾಡ್ಬಿಟ್ಟ. ನಾನು ಹೇಳ್ದೆ, ಮಾತಾಡಬೇಡಿ, ವಿಷಯಾಧಾರಿತ ಚರ್ಚೆ ಮಾಡಿ ವೈಯಕ್ತಿಕವಾಗಿ ಮಾಡಬೇಡಿ ಅಂದರೆ ನಾವು ಎದುರುಗಡೆ ಕೂತಿ ನಮ್ಮನ್ನೇ ಬೈದಂಗೆ ಮಾತಾಡ್ತಿರ್ತಾರೆ. ನೀವು ಅವ್ರು ಕರೆದ ತಕ್ಷಣ ಓಡೋಬೇಡಿ, ಅವಾಗ ಎಲ್ಲ ಬಿಟ್ಬಿಡ್ತಾರೆ. ನೀವು ಹೋದ್ರೆ